Hello friends, I welcome you to the question and answer session of the poem on children. The answers given here are for understanding purposes only. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಉತ್ತರಗಳೇನಿದೆ ಅದು ಹೆಚ್ಚು ತಿಳುವಳಿಕೆ ಆಗಲಿ ಇದು ಆನ್ಸರ್ ಬರೆಯೋಕ್ಕೆ ಅನ್ನೋ ಉದ್ದೇಶನೇ ಹೊರತು ಇದೇ ಆನ್ಸರ್ ಬರೀಬೇಕು ಅಂತಲ್ಲ. ಪ್ಲೀಸ್ ರೈಟ್ ಯುವರ್ ರೆಗ್ಯುಲರ್ ಟೀಚರ್ಸ್ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್. ಸೊ ರೆಗ್ಯುಲರ್ ಟೀಚರ್ಸ್ ಏನಿರ್ತಾರೆ ಅಥವಾ ನಿಮ್ಮ ಟ್ಯೂಷನ್ ಟೀಚರ್ಸ್ ಅಥವಾ ಗೈಡ್ಸು, ಸೊ ಪ್ರಾಬಬಲಿ ದೇ ಫೆಚ್ ಮೋರ್ ಮಾರ್ಕ್ಸ್ ದೆನ್ ದೀಸ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೈಂಡ್ ಆಫ್ ಆನ್ಸರ್ಸ್. ಸೊ ಯೂಸ್ ಯುವರ್ ಜಡ್ಜ್ಮೆಂಟ್ ವೈಲ್ ರೈಟಿಂಗ್ ಇನ್ ದ ಎಕ್ಸಾಮಿನೇಷನ್. Question. For even as he loves the arrows that flies, ಅವನು ಹಾರುವ ಬಾಣವನ್ನು ಪ್ರೀತಿಸುವಂತೆಯೇ, so he loves also the bow that is stable. ಅದೇ ರೀತಿ ಸ್ಥಿರವಾದ ಬಿಲ್ಲನ್ನು ಸಹ ದೇವರು ಪ್ರೀತಿಸ್ತಾನೆ. ಡಿಸ್ಕಸ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಅಂಡರ್ಲೈನ್ಡ್ ವರ್ಡ್ಸ್. ಸೊ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ಸ್ ಅಂದರೆ ಆರೋಸ್ ದಟ್ ಫ್ಲೈಸ್, bow that is stable. ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತಿರಿಕ್ತತೆಯನ್ನು ಚರ್ಚಿಸಿ ಅಂತ ಹೇಳಿದ್ದಾರೆ. ಸೊ ವ್ಯತಿರಿಕ್ತತೆ ಅಂದರೆ ಹಗಲು ರಾತ್ರಿ, ಕಪ್ಪು ಬಿಳುಪು, ಈ ರೀತಿ. ಪೊಯೆಟ್ ಗಿಬ್ರನ್ ಯೂಸಸ್ ದ ಮೆಟಾಫರ್ ಆಫ್ ಆರ್ಚರ್, ಬೌ ಆ್ಯಂಡ್ ಆರೋಸ್ ಟು ಎಕ್ಸ್ಪ್ಲೈನ್ ದ ರೋಲ್ ಆಫ್ ಪೇರೆಂಟ್ಸ್ ಇನ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ಈ ಕವಿ ಗಿಬ್ರನ್ ಏನಿದ್ದಾರೆ ಇವರು ರೂಪಕಾಲಂಕಾರದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಆರ್ಚರ್, ಸೊ ಇಲ್ಲಿ ಬಿಲ್ಲುಗಾರ ದೇವರಾಗ್ತಾ ಇದ್ದಾನೆ. ಬೌ, ಸೊ ಬಿಲ್ಲು ಬಂದ್ಬಿಟ್ಟು ಪೇರೆಂಟು, ಆ್ಯಂಡ್ ಆರೋಸ್, ಸೊ ಆರೋಸ್ ಬಂದ್ಬಿಟ್ಟು ಮಕ್ಕಳು. ಸೊ ಈ ರೀತಿಯ ಒಂದು ರೂಪಕವನ್ನು ತಗೊಂಡು ಹಿ ಈಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಆಗಲೇ ಹೇಳ್ದಂಗೆ ಇನ್ ದಿಸ್ ಮೆಟಾಫರ್, ಈ ರೂಪಕಾಲಂಕಾರದಲ್ಲಿ ಗಾಡ್ ಇಸ್ ದ ಆರ್ಚರ್, ದೇವರು ಬಿಲ್ಲುಗಾರ, ದ ಪೇರೆಂಟ್ಸ್ ರೆಪ್ರೆಸೆಂಟ್ ದ ಬೌ, ಪೋಷಕರು ಬಿಲ್ಲನ್ನು ಪ್ರತಿನಿಧಿಸ್ತಾರೆ, ಆ್ಯಂಡ್ ದ ಚಿಲ್ಡ್ರನ್ ಆರ್ ದ ಲಿವಿಂಗ್ ಆರೋಸ್, ಸೊ ಮಕ್ಕಳು ಜೀವಂತ ಬಾಣಗಳನ್ನ ಪ್ರತಿನಿಧಿಸ್ತಾರೆ. ಪೊಯೆಟ್ ಸೇಸ್ ಗಾಡ್ ಬೆಂಡ್ಸ್ ಪೇರೆಂಟ್ಸ್ ವಿತ್ ಹಿಸ್ ಮೈಟ್ ದಟ್ ಹಿಸ್ ಆರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫ್ಯಾಟ್. ಸೊ ಇಲ್ಲಿ ಕವಿಗಳೇನು ಹೇಳ್ತಾ ಇದ್ದಾರೆ, ದೇವರು ಪೇರೆಂಟನ್ನು ಬಿಲ್ಲನ್ನು ಬಗ್ಗಿಸ್ತಾನಂತೆ. ಯಾಕೆ? ಅವನೇ ಹುಟ್ಟಿಸಿರ್ತಕ್ಕಂಥ ಈ ಮಕ್ಕಳುಗಳೇನಿದ್ದಾರೆ ಅವ್ರಿಗೆ ಅವನದೇ ಆದ ಕೆಲವು ಡೆಸ್ಟಿನೇಷನ್ ಇದೆ. ಸೊ ಅಲ್ಲಿಗೆ ಬೇಗ ಮತ್ತು ದೂರಕ್ಕೆ ಹೋಗಲಿ ಅವರು ಅಂತ ಹೇಳಿ ಅವನು ಇವ್ರನ್ನ ಬೆಂಡ್ ಮಾಡೋಕ್ಕೆ ಹೋಗ್ತಾನೆ. ಸೊ ಅಲ್ಲಿ ದೇವ್ರ ಪಾತ್ರನೂ ಇದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ದೇವ್ರ ಪಾತ್ರನ ಯಾರ ಮೂಲಕ ಮಾಡ್ತಿದ್ದಾರೆ? ಪೇರೆಂಟ್ಸ್ ಮೂಲಕ. ಪೊಯೆಟ್ ಸಜೆಸ್ಟ್ಸ್ ಟು ದ ಪೇರೆಂಟ್ಸ್ ದಟ್ ದ ಬೆಂಡಿಂಗ್ ಬೈ ಗಾಡ್ ಶುಡ್ ಬಿ ಫಾರ್ ಗ್ಲ್ಯಾಡ್ನೆಸ್. ಸೊ ಏನು ಹೇಳ್ತಾರೆ, ದೇವರು ಅವ್ರನ್ನ ಯಾವಾಗ ಬಗ್ಗಿಸ್ತಾರೋ ಅದರಿಂದ ಸಂತೋಷ ಬರಬೇಕು ಅವ್ರಿಗೆ. ಸೊ ಹಾಗೆ ಅವ್ರು ಬಿಹೇವ್ ಮಾಡಬೇಕು. ಸೊ ಇವರು ದೇವ್ರಿಗೆ ಅಗೇನ್ಸ್ಟ್ ಆಗಿ ಹೋಗೋದು, ಸೊ ಅಥವಾ ಕ್ರಿಯೇಷನ್ಗೆ ಅಗೇನ್ಸ್ಟ್ ಆಗಿ ಹೋಗೋದು, ಆವಾಗ ಅವ್ರಿಗೆ ಸಂತೋಷ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಸಜೆಷನ್ ಕೊಡ್ತಿದ್ದಾರೆ ಪೇರೆಂಟ್ಸ್ಗೆ. ಸೊ ಪೇರೆಂಟ್ಸ್ ಶುಡ್ ಕೋಆಪ್ರೇಟ್ ವಿತ್ ಗಾಡ್ ಟು ಅಲೈನ್ ಟು ಇಸ್ ಟಾರ್ಗೆಟ್. ಸೊ ಇಲ್ಲಿ ಏನು ಮಾಡಬೇಕು, ಪೋಷಕರು ದೇವರ ಗುರಿಯನ್ನು ಹೊಂದಿಕೊಳ್ಳುವಂತೆ ದೇವರೊಂದಿಗೆ ಸಹಕರಿಸಬೇಕಾಗತ್ತೆ ಅನ್ನೋ ಅರ್ಥ ಬರುತ್ತೆ. ಹಿಯರ್ ದ ವರ್ಡ್ ಫ್ಲೈಸ್ ಸಿಗ್ನಿಫೈಸ್ ದ ಫ್ಯೂಚರ್ ಆಫ್ ದ ಚೈಲ್ಡ್. ಸೊ ಪ್ರತಿಯೊಬ್ಬ ಹುಟ್ಟಿರೋ ಮನುಷ್ಯನಿಗೆ ಏನೋ ಒಂದು ವಿಧಿ ಇರುತ್ತೆ. ಸೊ ಆ ಫ್ಯೂಚರ್ಗೆ ಈ ಫ್ಲೈಸ್ನ ಅಥವಾ ಆರೋಸ್ನ ಸಿಗ್ನಿಫೈ ಮಾಡ್ತಾ ಇದ್ದಾರೆ. ಇಫ್ ದ ಪೇರೆಂಟ್ಸ್ ಆರ್ ಸ್ಟೇಬಲ್, ಸೊ ಅವ್ರ ಅಪ್ಪ ಅಮ್ಮ ಸ್ಟೇಬಲ್ ಆಗಿದ್ದರೆ, ಸೊ ದೇ ಕ್ಯಾನ್ ಬೆಂಡ್ ಆಸ್ ಮಚ್ ಆಸ್ ಎಕ್ಸ್ಪೆಕ್ಟೆಡ್ ಬೈ ಗಾಡ್ ಫಾರ್ ದ ಕಿಡ್ಸ್ ಟು ರೀಚ್ ದ ಡೆಸ್ಟಿನೇಷನ್ ದಟ್ ದ ಗಾಡ್ ಈಸ್ ಎಕ್ಸ್ಪೆಕ್ಟೆಡ್ ದ ಚೈಲ್ಡ್ ಟು ರೀಚ್. ಸೊ ದೇವರು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದಾನೋ ಆ ಹುಡುಗನ ಅಥವಾ ಹುಡುಗಿನ, ಸೊ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಈ ಬೋ ಏನಿದೆ ಅದು ಸ್ಟೇಬಲ್ ಆಗಿರಬೇಕು. ದೇವರು ಯಾವಾಗ ಬಗ್ಗಿಸ್ತಾನೋ ಅವಾಗ ಕರೆಕ್ಟಾಗಿ ಬಗ್ಗಬೇಕು. ಸೊ ಆವಾಗ ಮಕ್ಕಳು ದೇವರು ಅಂದ್ಕೊಂಡ ಹಾಗೆ ಆ ಡೆಸ್ಟಿನೇಷನನ್ನು ರೀಚ್ ಮಾಡ್ತಾರೆ. ವೈ ಡಸ್ ದ ಪ್ರೊಫೆಟ್ ಕ್ಯಾಟಗಾರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ಪ್ರವಾದಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತ ಏಕೆ ಸ್ಪಷ್ಟವಾಗಿ ಹೇಳಿದ್ದಾರೆ? Poet says that the sons and daughters are the life's wish for itself to manifest. ಇಲ್ಲಿ ಕವಿ ಏನು ಹೇಳ್ತಾರೆ, ಮಕ್ಕಳು ಏನು ಹುಟ್ಟುತ್ತಾರೆ ಅವರು ಸ್ವತಃ ಪ್ರಕಟಗೊಳ್ಬೇಕು ಈ ಪ್ರಪಂಚದಲ್ಲಿ ಅಂತ ಈ ಒಂದು ಕ್ರಿಯೇಟರ್ ಮತ್ತು ಕ್ರಿಯೇಷನ್ನಿಂದ ಬಂದಿದೆ ಹೊರತು ಅದರ ಬಯಕೆಯಿಂದ ಬಂದಿದೆ ಇನ್ನೇಂದ್ರಿಂದಲೂ ಅಲ್ಲ. ಇದು ದೈವದತ್ತ. ಮೀನಿಂಗ್
ಇಟ್ ಈಸ್ ಗಾಡ್ ಆ್ಯಂಡ್ ಹಿಸ್ ಕ್ರಿಯೇಷನ್ ವಿಚ್ ಹ್ಯಾಸ್ ಗಿವನ್ ಅಸ್ ದ ಕಿಡ್ಸ್. ದೇವರು ಮತ್ತು ಅವನ ಸೃಷ್ಟಿ ನಮಗೆ ಮಕ್ಕಳನ್ನು ಕೊಟ್ಟಿದೆ. ಪೇರೆಂಟ್ಸ್ ಆರ್ ಎ ಮೀನ್ಸ್ ಆಫ್ ಬ್ರಿಂಗಿಂಗ್ ದೆಮ್ ಟು ದ ವರ್ಲ್ಡ್. ಸೊ ಪೈಟ್ ಪ್ರಕಾರ ಅಥವಾ ಪ್ರವಾದಿಗಳ ಪ್ರಕಾರ ಪೋಷಕರು ಅವರನ್ನು ಜಗತ್ತಿಗೆ ತರುವ ಸಾಧನ ಅಷ್ಟೆ. ಚಿಲ್ಡ್ರನ್ ವಿಲ್ ಸ್ಟೇ ವಿತ್ ಅಸ್. ಆ ಮಕ್ಕಳು ನಮ್ಮ ಜೊತೆ ಇರ್ತಾರೆ ನಿಜ, ಬಟ್ ವಿ ಶುಡ್ ನಾಟ್ ಫೀಲ್ ಲೈಕ್ ಓನಿಂಗ್ ದೆಮ್. ಆದರೆ ನಾವು ಅವ್ರನ್ನ ಓನ್ ಮಾಡಿದ್ದೀವಿ ಅನ್ನೋ ರೀತಿ ನಾವು ಭಾವಿಸ್ಬಾರ್ದು ಪೇರೆಂಟ್ಸ್. ಇಟ್ಸ್ ಗುಡ್ ಇಫ್ ವಿ ಗಿವ್ ಅವರ್ ಲವ್ ಟು ದೆಮ್. ನಮ್ಮ ಪ್ರೀತಿನ ಅವರು ಕೊಡೋದು ಇಟ್ಸ್ ರಿಯಲಿ ಗುಡ್, ಬಟ್ ನಾಟ್ ಗುಡ್ ಟು ಫೋರ್ಸ್ ಅವರ್ ಥಾಟ್ಸ್ ಆನ್ ದೆಮ್. ನಮ್ಮ ಆಲೋಚನೆಗಳನ್ನು, ನಮ್ಮ ಯೋಚನೆಗಳನ್ನು ಅವರ ಮೇಲೆ ನಾವು ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಆರ್ ಟ್ಯೂನಿಂಗ್ ಆರ್ ಕ್ಯಾಲಿಬ್ರೇಟಿಂಗ್ ದೆಮ್ ಟು ಥಿಂಕ್ ದ ವೇ ವಿ ಥಿಂಕ್. ನೋಡು, ನಾನು ಈ ಥರ ಮಾಡಿದ್ದೀನಿ, ನೀನು ಈ ಥರ ಮಾಡು, ನೀನು ಹೀಗೆ ಮಾಡಬಾರ್ದಾಗಿತ್ತು. ಸೊ ಈ ಥರ ತುಂಬ ಟ್ಯೂನ್ ಮಾಡೋಕ್ಕೆ ಹೋದರೆ ದೇವರು ಅವ್ರನ್ನ ಎಲ್ಲಿಗೆ ಹೋಗಬೇಕು ಅಂತಿದ್ದಾನೋ ಅವ್ರ ಲೈಫ್ ಅನ್ನೋದು ಏನಿದೆಯೋ ಅದು ಬಿಟ್ಟು ನಾವೇನೋ ಮಾಡಿದಾಗುತ್ತೆ. ಹಾಗಾಗಿ ಪೇರೆಂಟ್ಸ್ ಏನು ಮಾಡಬೇಕು, ದೇ ಶುಡ್ ಗಿವ್ ದೇರ್ ಲವ್ ಆ್ಯಂಡ್ ಕೇರ್ ಆ್ಯಂಡ್ ದೇ ಶುಡ್ ನಾಟ್ ಫೋರ್ಸ್ ದೇರ್ ಥಾಟ್ಸ್ ಬಿಕಾಸ್ ಈಚ್ ಕಿಡ್ ವಿಲ್ ಹ್ಯಾವ್ ಇಟ್ಸ್ ಓನ್ ಥಾಟ್. ಸಿನ್ಸ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಮಕ್ಕಳಿಗೆ ಅವ್ರದ್ದೇ ಆದಂಥ ಆಲೋಚನೆಗಳಿರೋದ್ರಿಂದ ಇಟ್ ಈಸ್ ಗುಡ್ ಟು ಲೀವ್ ದೆಮ್ ಆಸ್ ದೇ ಆರ್. ಅವ್ರು ಹೇಗಿರ್ತಾರೋ ಹಾಗೆ ಬಿಡೋದು ಒಳ್ಳೆಯ ವಿಷಯ. ದೇ ಬಿಲಾಂಗ್ ಟು ಟುಮಾರೋ, ಅವ್ರದ್ದು ನಾಳೆ ಅವ್ರದ್ದೇ, ವಿಚ್ ಪೇರೆಂಟ್ಸ್ ಈವನ್ ಕಾಂಟ್ ಥಿಂಕ್ ಆಫ್ ಇನ್ ದೇರ್ ಡ್ರೀಮ್ಸ್. ಸೊ ಈ ಪೇರೆಂಟ್ಸು ಅವರ ನಾಳೆಗಳಲ್ಲಿ ಈ ಪೇರೆಂಟ್ಸ್ ಇರೋ ಸಾಧ್ಯತೆಗಳು ಕಡಿಮೆ. ಇಟ್ ಈಸ್ ಗುಡ್ ಟು ಅಲೋ ದೆಮ್ ಟು ಗೇರ್ ಅಪ್ ಟು ದೇರ್ ಟುಮಾರೋ. ಸೊ ಅವರ ನಾಳೆಗೆ ಅವರು ಹೇಗೆ ಬೇಕು ಹಾಗೆ ಸಜ್ಜಾಗಕ್ಕೆ ಅವ್ರನ್ನ ಬಿಡಬೇಕು, ವಿಚ್ ಪೇರೆಂಟ್ಸ್ ಈವನ್ ಕ್ಯಾನಾಟ್ ವಿಜುವಲೈಸ್. ಸೊ ಇವಾಗ ಪೇರೆಂಟ್ಸ್ಗೆ ಅದ್ರ ಒಂದು ಕಲ್ಪನೆ ಸಹ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಅವರ ನಾಳೆಗೆ ಸಜ್ಜಾಗಕ್ಕೆ ಅವಕಾಶ ಕೊಡಬೇಕು. He also says that even God is monitoring parents not to mess up with the kids. ಸೊ ದೇವರು ಪೋಷಕರನ್ನು ಸಹ ನೋಡ್ತಾ ಇರ್ತಾನಂತೆ. ಇವರು ಬೋವ್ ಆಗಿರೋದ್ರಿಂದ ಸೊ ಆ ಬೋವ್ ಸಿಕ್ಕಾಪಟ್ಟೆ ಬೆಂಡ್ ಆಗೋದು ಅದು ಅಥವಾ ಅವ್ರಿಗೆ ಬೇಕಾದ ಡೈರೆಕ್ಷನ್ ಇಡೋದು ಅದೆಲ್ಲ ಏನಾದ್ರು ಮಾಡ್ತಿದ್ದಾರಾ ಅಂತ ನೋಡ್ತಿರ್ತಾನೆ. ಆ್ಯಂಡ್ ಲೆಟ್ ದ ಪೇರೆಂಟ್ಸ್ ಬಿಹೇವ್ ಆಸ್ ಎ ಗುಡ್ ಬೋಸ್ ಟು ಶೂಟ್ ದ ಕಿಡ್ಸ್ ಟುವರ್ಡ್ಸ್ ಡಿವೈನ್ ಟಾರ್ಗೆಟ್. ಸೊ ಆ ಡಿವೈನ್ ಟಾರ್ಗೆಟ್ ಕಡೆಗೆ ಮಾಡ್ತಿದ್ದಾರಾ ಇಲ್ವಾ ಅಂತ ಹಾಗಾಗಿ ಮಾನಿಟರ್ ಮಾಡ್ತಿರ್ತಾನೆ ದೇವ್ರನ್ನು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್, ಪ್ರವಾದಿಯವರ ಪ್ರಕಾರ, ವಾಟ್ ಆ್ಯಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್? ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಯಾವ ರೀತಿಯ ಮನೋಭಾವವನ್ನು ಹೊಂದಿರಬೇಕು? ಫಸ್ಟ್, ಪೇರೆಂಟ್ಸ್ ಶುಡ್ ಕನ್ಸಿಡರ್ ದಟ್ ದ ಚಿಲ್ಡ್ರನ್ ಹ್ಯಾವ್ ಕಮ್ ಫ್ರಮ್ ದೆಮ್ ಬಟ್ ಡಸ್ ನಾಟ್ ಬಿಲಾಂಗ್ ಟು ದೆಮ್. ಇದನ್ನು ಪೋಷಕರು ಮೊದಲು ಅರ್ಥ ಮಾಡ್ಕೋಬೇಕು. ಮಕ್ಕಳು ನಮ್ಮ ಮೂಲಕ ಈ ಪ್ರಪಂಚಕ್ಕೆ ಬಂದಿದ್ದಾರೆ, ಆದರೆ ನಮಗೆ ಸೇರಿದವರಲ್ಲ. ಹಿಯರ್ poet says that possession should be avoided by the parents. ಸೊ ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳಲಿ ಅನ್ನೋ ಅರ್ಥದಿಂದ ಅವ್ರು ಈಚೆಗೆ ಬರಬೇಕು ಪೇರೆಂಟ್ಸು. ಪೇರೆಂಟ್ಸ್ ಹ್ಯಾವ್ ಟು ಕೇರ್ ಆ್ಯಂಡ್ ಲವ್ ದೇರ್ ಚಿಲ್ಡ್ರನ್. ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ಚೆನ್ನಾಗಿ ನೋಡ್ಕೋಬೇಕು. ಬಟ್ ದೇ ಶುಡ್ ನಾಟ್ ಫೋರ್ಸ್ ದೆಮ್ ಟು ಫಾಲೋ ದೇರ್ ಥಾಟ್ಸ್. ಸೊ ಅವರ ಆಲೋಚನೆಗಳ ರೀತಿಯಲ್ಲೇ ಅವರು ಅನುಸರಿಸಬೇಕು ಅಂತ ಒತ್ತಾಯಿಸಬಾರ್ದು. ಚಿಲ್ಡ್ರನ್ ಮಸ್ಟ್ ಬಿ ಅಲೌಡ್ ಟು ಡ್ರೈವ್ ದೇರ್ ಓನ್ ಲೈಫ್. ಮಕ್ಕಳು ಅವರ ಜೀವನವನ್ನು ಅವರೇ ನಡೆಸಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಅವ್ರನ್ನ ಅವ್ರ ಥರ ಇಡೋಕ್ಕೆ ಬಿಟ್ಟುಬಿಡಬೇಕು. ಗಾಡ್ ಆಲ್ರೆಡಿ ಹ್ಯಾವ್ ಪ್ಲ್ಯಾನ್ ಫಾರ್ ದೆಮ್. ಸೊ ದೇವರಿಗೆ ಅವ್ರ ಬಗ್ಗೆ ಆಗಲೇ ಒಂದು ಯೋಜನೆ ಇದೆ. ಪೇರೆಂಟ್ಸ್ ಶುಡ್ ಆ್ಯಕ್ಟ್ ಲೈಕ್ ಬೋಸ್ ಟು ಮೇಕ್ ದೇರ್ ಚಿಲ್ಡ್ರನ್ ಟು ರೀಚ್ ದ ಡೆಸ್ಟಿನೇಷನ್ ಆಸ್ ಡಿಸೈಡೆಡ್ ಬೈ ಗಾಡ್. ಸೊ ದೇವ್ರದ್ದು ಏನು ಟಾರ್ಗೆಟ್ ಇದೆ, ಆ ಟಾರ್ಗೆಟಿಗೆ ಈ ಮಕ್ಕಳುಗಳು ರೀಚ್ ಆಗ ಹಾಗೆ ಪೇರೆಂಟ್ಸು ರೀತಿ ಆ್ಯಕ್ಟ್ ಮಾಡಬೇಕು. ಪೇರೆಂಟ್ಸ್ ಶುಡ್ ನಾಟ್ ಗೈಡ್ ದ ಡೆಸ್ಟಿನೇಷನ್, ಇನ್ಸ್ಟೆಡ್ ಅಲೋ ಕ್ರಿಯೇಟರ್ ಆ್ಯಂಡ್ ಕ್ರಿಯೇಷನ್ ಟು ಡೂ ದಟ್. ಸೊ ಪೋಷಕರು ತಮಗೆ ಬೇಕಾದಂಥ ಟಾರ್ಗೆಟಲ್ಲಿ ನನ್ನ ಮಗ ಇರಲಿ ಅಂತ ಮಾಡಬಾರ್ದು. ಸೃಷ್ಟಿಕರ್ತ ಅಥವಾ ಈ ಸೃಷ್ಟಿಗೆ ಅದನ್ನು ಬಿಟ್ಟುಬಿಡಬೇಕು. ಆ್ಯಂಡ್ ಎ ವುಮನ್ ಹೂ ಹೆಲ್ಡ್ ಎ ಬೇಬ್ ಅಗೇನ್ಸ್ಟ್ ಹರ್ ಬಾಸಮ್ ಸೈಡ್. ತನ್ನ ಎದೆಗೆ ಒತ್ತಿ ಮಗುವನ್ನು ಹಿಡಿದ ಮಹಿಳೆಯೊಬ್ಬರು ಹೇಳ್ತಾರೆ, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ಮಕ್ಕಳ ಬಗ್ಗೆ ನಮ್ಮೊಂದಿಗೆ ಮಾತನಾಡಿ ಅಂತ. ಆ್ಯಂಡ್ ಹಿ ಸೆಡ್, ಮತ್ತು ಅವರು ಹೇಳಿದರು. ಹಿಯರ್ ಹಿ ರೆಫರ್ಸ್ ಟು ಹರ್ ಚೈಲ್ಡ್, ದ ಪ್ರೊಫೆಟ್, ದ ಪೊಯೆಟ್. ಇಲ್ಲಿ ಅವರು ಎನ್ನುವುದು ಅವಳ ಮಗುವೆ
ಪ್ರವಾದಿಯೇ ಅಥವಾ ಕವಿಯೇ ಅಂತ ಹೇಳ್ತಾರೆ. ಸೊ ಈ ಪದ್ಯದ ಪ್ರಕಾರ ಅವರು ಎನ್ನುವುದು ದ ಪ್ರೊಫೆಟ್, ಪ್ರವಾದಿ. He also says that even God is monitoring parents not to mess up with the kids. ಸೊ ದೇವರು ಪೋಷಕರನ್ನು ಸಹ ನೋಡ್ತಾ ಇರ್ತಾನಂತೆ. ಇವರು ಬೋವ್ ಆಗಿರೋದ್ರಿಂದ ಸೊ ಆ ಬೋವ್ ಸಿಕ್ಕಾಪಟ್ಟೆ ಬೆಂಡ್ ಆಗೋದು ಅದು ಅಥವಾ ಅವ್ರಿಗೆ ಬೇಕಾದ ಡೈರೆಕ್ಷನ್ ಇಡೋದು ಅದೆಲ್ಲ ಏನಾದ್ರು ಮಾಡ್ತಿದ್ದಾರಾ ಅಂತ ನೋಡ್ತಿರ್ತಾನೆ. ಆ್ಯಂಡ್ ಲೆಟ್ ದ ಪೇರೆಂಟ್ಸ್ ಬಿಹೇವ್ ಆಸ್ ಎ ಗುಡ್ ಬೋಸ್ ಟು ಶೂಟ್ ದ ಕಿಡ್ಸ್ ಟುವರ್ಡ್ಸ್ ಡಿವೈನ್ ಟಾರ್ಗೆಟ್. ಸೊ ಆ ಡಿವೈನ್ ಟಾರ್ಗೆಟ್ ಕಡೆಗೆ ಮಾಡ್ತಿದ್ದಾರಾ ಇಲ್ವಾ ಅಂತ ಹಾಗಾಗಿ ಮಾನಿಟರ್ ಮಾಡ್ತಿರ್ತಾನೆ ದೇವ್ರನ್ನು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಅವರು ನಿಮ್ಮ ಮೂಲಕ ಬರುತ್ತಾರೆ ಆದರೆ ನಿಮ್ಮಿಂದ ಬಂದವರಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ 3 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು, ಪೋಷಕರು ತಮ್ಮ ಮಕ್ಕಳಿಗೆ ಜನ್ಮ ನೀಡಿದರೂ ಅವರು ಅವುಗಳನ್ನು ಹೊಂದಿಲ್ಲ. ಸೊ ಇದೊಂದು ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ ಪ್ರಕಾರ ಯಾರೂ ಹೇಳಿಲ್ಲ ಇದನ್ನು. ಸೊ ಇದನ್ನು ಪ್ರೊಫೆಟ್ ಅವರು ಫೀಲ್ ಮಾಡ್ತಿದ್ದಾರೆ. ಆದರೆ ಇದು ಅವ್ರು ಹೊಂದಿದಾರಾ ಹೊಂದಿಲ್ವಾ ಅನ್ನೋದು ಕ್ವಶ್ಚನ್ ಅಲ್ಲ. ಸೊ ಅದು ಬಿಡೋಣ, ನೆಕ್ಸ್ಟ್ ಹೋಗೋಣ. ಮಕ್ಕಳಿಗೆ ಸ್ವತಂತ್ರ ವ್ಯಕ್ತಿತ್ವಗಳಿವೆ. ಮಕ್ಕಳಿಗೆ ಸ್ವತಂತ್ರ ವ್ಯಕ್ತಿತ್ವಗಳಿರುತ್ತವೆ ಖಂಡಿತ. ಅದಕ್ಕೂ ಇದಕ್ಕೂ ಇದೆಯಾ? ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಸೊ ಇಲ್ಲ. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ತಾಟಸ್ಥ್ಯ ಸ್ವಭಾವ ಹೊಂದಿರಬೇಕು. ಪೇರೆಂಟ್ಸ್ ಶುಡ್ ಬಿ ಇಂಡಿಫರೆಂಟ್ ಟು ದೇರ್ ಚಿಲ್ಡ್ರನ್. ಸೊ ಎಗೈನ್ ಇಲ್ಲೂ ಅದೇ, ಇವರು ತಮ್ಮ ಆಲೋಚನೆನ ತೊಗೊಂಡಾಗ ಅವ್ರ ಮೇಲೆ ಹೇರಬಾರ್ದು. ಸ್ವಲ್ಪ ಸುಮ್ಮನಿದ್ದರೆ ಅವ್ರ ಪಾಡದವರು ಮುಂದಕ್ಕೆ ಹೋಗ್ತಾರೆ ಟುವರ್ಡ್ಸ್ ಡಿವೈನ್ ಡೆಸ್ಟಿನೇಷನ್ ಅನ್ನೋದನ್ನೇ again it is proved. According to the prophet, what may be given to the children? According to the prophet, the parents can give only their love and affection. So ಪೋಷಕರು ಅವರ ಪ್ರೀತಿ ಮತ್ತು ಚೆನ್ನಾಗಿ ನೋಡ್ಕೊಳ್ಳೋದು, ಸೊ ಇದನ್ನು ಮಾಡಬಹುದು. Their souls dwell in the house of tomorrow. ಸೊ ಅವರ ಆತ್ಮಗಳು ನಾಳಿನ ಮನೆಯಲ್ಲಿ ವಾಸಿಸ್ತವೆ ಅಂತಂದರೆ ಇದು ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ. ಸೊ ನೋಡೋಣ, ಇದರಲ್ಲಿ 3 ಆಪ್ಷನ್ ಇದೆ. ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್, ನೋ ಡೌಟ್. ಸೊ ಅದಕ್ಕೇ ಅವರ ಆತ್ಮಗಳು ನಾಳೆ ಇರ್ತವೆ ಅಂದರೆ ಹೌದು, ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್, ನಿಜ. ಪೇರೆಂಟ್ಸ್ ಕೆನಾಟ್ ಶೇಪ್ ದೇರ್ ಚಿಲ್ಡ್ರನ್ಸ್ ಫ್ಯೂಚರ್, ಇಲ್ಲ, ದೇ ಕ್ಯಾನ್ ಶೇಪ್ ದೇರ್ ಚಿಲ್ಡ್ರನ್ಸ್ ಫ್ಯೂಚರ್, ಬಟ್ ಅದನ್ನು ಮಾಡಬೇಡಿ ಅಂತ ಇಲ್ಲಿ ಕವಿಗಳು ಹೇಳಿದ್ದಾರೆ. ಮುಂದೆ ನೋಡೋಣ. ಸಿ, ಚಿಲ್ಡ್ರನ್ ಹ್ಯಾವ್ ಎ ಡಿಫ್ರೆಂಟ್ ವಿಷನ್ ಆಫ್ ಲೈಫ್. ಖಂಡಿತ. ಸೊ ಅವ್ರಿಗೆ ಡಿಫ್ರೆಂಟ್ ವಿಷನ್ ಆಫ್ ಲೈಫ್ ಇರೋದ್ರಿಂದ ನಾಳೆ ಬಗ್ಗೆ, ಸೊ ಅವ್ರ ಆತ್ಮ ನಾಳೆಯಲ್ಲಿ ಇರ್ತದೆ. ಸೊ ಇಲ್ಲಿ 2 ಸಹ ಹೊಂದುತ್ತೆ. ನೋಡೋಣ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇದ್ದು 2 ತೊಗೋಬಹುದಾದಂಥ ಕಡೆ ಆದರೆ 2 ತೊಗೋಬೋದು. ಇಲ್ಲಿದ್ದರೆ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು, ನಿಮಗೆ ಆ ಟೈಮಲ್ಲಿ ಯಾವ್ದು ಮೋಸ್ಟ್ ಅಪ್ರಾಪ್ರಿಯೇಟ್ ಅನಿಸುತ್ತೋ ಅದನ್ನು ತೊಗೊಳ್ಳೋದು ಗುಡ್ಡು. ಸೊ ಐ ಥಿಂಕ್ ಎ ಈಸ್ ವೆರಿ ಅಪ್ರಾಪ್ರಿಯೇಟ್. ಸೊ even C belongs to. Question. For even as he loves the arrows that flies, ಅವನು ಹಾರುವ ಬಾಣವನ್ನು ಪ್ರೀತಿಸುವಂತೆಯೇ, so he loves also the bow that is stable. ಅದೇ ರೀತಿ ಸ್ಥಿರವಾದ ಬಿಲ್ಲನ್ನು ಸಹ